ಅಂತೂ ಇಂತೂ ವಾಕ್ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ. ಯಪ್ಪ, ಇವಾಗ ಸ್ವಲ್ಪ ಸಮಾಧಾನ ಆಯ್ತು. ಅರೆ ಫುಲ್ ಸುಸ್ತಾಗ್ತಿದೆ ನೋಡಿ ಸುಶೀಲಾ ಅವರೇ. ಅಯ್ಯೋ, ನೀನೇನೋ ಆಗ್ಲೇ ಸಣ್ಣಕ್ಕಿದ್ಯಾ. ನಾನು ಮನೇಲಿ ಎಷ್ಟೇ ಕೆಲಸ ಮಾಡಿದ್ರು ನೋಡು ಇನ್ನ ದಪ್ಪ ಇದ್ದೇ ಇದ್ದೀನಿ. ಅದೇನು ತಿಂತಿದ್ದೀನೋ ಅದೇನು ಬಿಡ್ತಿದ್ದೀನೋ ಒಂದು ಅರ್ಥ ಆಗ್ತಿಲ್ಲ. ಆದರೂ ಮೈಕೈ ನೋವು ಒಂದಿಲ್ಲ ನೋಡು. ಆ ದೇವ್ರ ಅಟ್ಲೀಸ್ಟ್ ಅದ್ರಲ್ಲಿ ನನಗೆ ಆರೋಗ್ಯ ಕೊಟ್ಟವನೆ. ಸರಿಯಾಗಿ ಹೇಳಿದ್ರಿ ಸುಶೀಲಕ್ಕ ಅವರೇ. ನೀವಂತೂ ತುಂಬ ಆರೋಗ್ಯವಂತರು. ಅದೇ ನಿಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು. ಅಯ್ಯೋ, ನಾನಂತೂ ಇಲ್ಲಿ ವಾಕಿಂಗ್ ಮಾಡೋದಲ್ಲದೆ ಮನೇಲಿ ಅದು ಯಾವುದ್ಯಾವುದೋ ಯೂಟ್ಯೂಬಲ್ಲಿ ಕೊಟ್ಟಿರ್ತಾರಲ್ಲ ರೆಸಿಪಿಗಳು, ಆಮೇಲೆ ಎಕ್ಸಸೈಸ್ಗಳು, ಅದನ್ನು ಎಲ್ಲ ಕೂಡ ಮಾಡ್ತಾ ಇದ್ದೀನಿ. ಆದರೂ ನೋಡಿ ಏನೋ ಫುಲ್ ಸಣ್ಣ ಆಗ್ತಾ ಇಲ್ಲ. ಇನ್ನು ಒಂದು ತಕ್ಕ ಮಟ್ಟಿಗೆ ಕರೆಕ್ಟಾಗಿದ್ದೀನಿ. ಯೂಟ್ಯೂಬ್ ಅಂದಿದ ತಕ್ಷಣ ಒಂದು ನೆನಪಾಯ್ತು ನೋಡಿ. ನನ್ನ ಮಗಳು ಇವಾಗ ಯೂಟ್ಯೂಬಲ್ಲಿ ನೋಡಿಕೊಂಡು ಅದು ಏನೇನೋ ರಿಪೇರಿ ಎಲ್ಲ ಮಾಡೋದು ಕಲ್ತ್ಬಿಟ್ಟವಳೆ. ಮೊನ್ನೆ ವಾಷಿಂಗ್ ಮಿಷಿನ್ ಕೆಟ್ಟೋಗಿತ್ತು ಅಂತೀನಿ, ಅದು ಕೂಡ ರಿಪೇರಿ ಮಾಡಿಬಿಟ್ಲು. ಆಮೇಲೆ ಅದೇನೋ ಟಿ ವಿ ಬೇರೆ ಬರ್ತಾನೆ ಇರಲಿಲ್ಲ. ನನಗೂ ಆ ರಿಮೋಟ್ಗಳು ಓದಕ್ಕೂ ಬರಲ್ಲ ಸರಿಯಾಗಿ. ಆ ಎರಡೆರಡು ರಿಮೋಟ್ಗಳು ಸಾಲದು ಮೂರು ರಿಮೋಟ್ಗಳೆಲ್ಲ ಇರ್ತವೆ. ಅದೇನೋ ಯೂಟ್ಯೂಬು, ನೆಟ್ಫ್ಲಿಕ್ಸು ಏನೇನೋ ಐತೆ, ಅದೆಲ್ಲ ಏನೇನೋ ಕೆಟ್ಟೋಗಿ ಯಾವುದನ್ನೋ ಒತ್ತಿ ಕೆಟ್ಟೋಗ್ಬಿಟ್ಟಿತ್ತು. ಕೆಟ್ಟೋಗಿದ್ದಕ್ಕೆ ಅವಳೇ ಬಂದು ರಿಪೇರಿ ಮಾಡಿದ್ಲು ನೋಡಿ. ನಮ್ಮ ಕಾಲದಲ್ಲಿ ಹೀಗೆಲ್ಲ ಇರಲಿಲ್ಲ ನೋಡಿ. ನಾವು ನಮ್ಮಮ್ಮ ಏನು ಕಲಿಸ್ತಾರೋ ಅದನ್ನು ಚೆನ್ನಾಗಿ ಕಲ್ತ್ಕೊಂಡು ಅಡುಗೆ ಮಾಡ್ತಿದ್ವಿ. ಈಗಿನ ಕಾಲದವು ಆ ಯೂಟ್ಯೂಬಲ್ಲಿ ಯಾರ್ಯಾರೋ ಹೇಳ್ಕೊಡ್ತಾರೆ, ಅವ್ರುಗಳಿಂದ ಅಡುಗೆ ಮಾಡಿ ನಮಗೆ ಬಡಿಸ್ತಾರೆ. ಮುಂದೆ ಅದೇನೋ ಅಲೆಕ್ಸಾ ಅಂತ ಬೇರೆ ಬಂದಿದ್ದಾಳಲ್ಲ, ಅವಳಿಗೆ ಅಲೆಕ್ಸಾ ಈ ಬೇಳೆ ಸಾರು ಮಾಡೋದು ಹೇಗೆ ಅಂತ ಕೇಳಿ ಕೂಡ ಮಾಡ್ತಾರೆ. ಅಯ್ಯ, ನಿಮ್ಮ ಯೂಟ್ಯೂಬ್ ಕಥೆನೇ ಹೇಳಿದ್ದಾಯ್ತು. ಇನ್ನೊಂದು ಗೊತ್ತಾ, ನನ್ನ ಮೊಮ್ಮಗಳು ಬಂದ್ಬಿಟ್ಟು ಅಜ್ಜಿ ನಿಂಗೆ ಚಾಟ್ ಜಿ ಪಿ ಟಿ ಗೊತ್ತಾ ಅಂತ ಕೇಳ್ತಾಳೆ. ಚಾಟ್ ಜಿ ಪಿ ಟಿ ಇದ್ಯಾವ್ದು? ಚಾಟ್ ಜಿ ಪಿ ಟಿ ಇದ್ಯಾವುದು ಹೊಸ ತಿಂಡಿನಾ ಅಂತ ಕೇಳಿದೆ. ಓ, ಚಾಟ್ ಜಿ ಪಿ ಟಿ ಇದ್ಯಾವುದೋ ಚಾಟ್ ಸ್ಟಾಲ್ ಥರ ಇದೆಯಲ್ಲ, ಇಲ್ಲೆಲ್ಲರೂ ಸ್ಟಾಲ್ ಹಾಕಿದಾರಂತ. ಓ, ಅದಲ್ಲ. ಚಾಟ್ ಜಿ ಪಿ ಟಿ ಅಂದರೆ ಅದೊಂಥರ ರೋಬೋಟ್ ಥರ. ನಾನು ನನ್ನ ಮಗನಿಗೆ ಕೇಳ್ತಿದ್ದೆ, ನೀನು ಯಾಕೆ ಆ ರೋಬೋಟ್ ಹತ್ರ ಮಾತಾಡ್ತಿದ್ಯಾ? ಏನಾದ್ರು ಮಾತಾಡೋದಿದ್ರೆ ನನ್ನ ಹತ್ರ ಬಾ, ನಾನು ನಿಂಗೆ ಒಂದು 100 ಕತೆಗಳು ಹೇಳ್ತೀನಿ. ಬೇಕಿದ್ರೆ ಹೋಗಿ ಹೋಗಿ ಅದ್ರ ಹತ್ರ ಯಾಕ್ಬಿಟ್ಟು ಆ ಕತೆ ಹೇಳು, ಈ ಕತೆ ಹೇಳು, ಅದು ಮಾಡು ಇದು ಮಾಡು ಅಂತ ಹೇಳ್ತಿದ್ಯಾ? ನಾನೇ ಇಲ್ವಾ ಅಂತ ಕೇಳಿದ್ದೆ. ಈಗಿನ ಜಮಾನ್ವೇ ಹಾಗೆ ಇದೆ ಬಿಡು ರಾಧಾ. ಚಾಟ್ ಜಿ ಪಿ ಟಿ ಮುಂದೆ ಕುತ್ಕೊಂಡು ಎಷ್ಟೊತ್ತು ಬೇಕಾದ್ರೂ ಮಾತಾಡಿತಾರೆ, ಹರಟೆ ಹೊಡಿತಾರೆ. ಅದು ಮಾಡು ಇದು ಮಾಡು ಅಂತ ಅದೇನೋ ಇನ್ಸ್ಟ್ರಕ್ಷನ್ಸ್ ಅಂತೆ ಅದನ್ನು ಕೊಡ್ತಾರೆ. ನಮಗೆ ಫೋನ್ ಮಾಡಿ ಚೆನ್ನಾಗಿದೆಯಾ, ಊಟ ತಿಂಡಿ ಆಯ್ತಾ ಅಂತಲೂ ವಿಚಾರಿಸೋರಿಲ್ಲ. ನನ್ನ ಮಗ ಅಂತೂ ಯಾವಾಗ ನೋಡಿದ್ರು ಲ್ಯಾಪ್ಟಾಪ್ ಮುಂದೆನೇ ಕೂತಿರ್ತಾನೆ. ಮನೆಯಿಂದ ಹೊರಗಡೆನೇ ಬರಲ್ಲ ಅಂತೀನಿ. ಹೊರಗಡೆ ಬಂದರೆ ತಾನೇ ಸೂರ್ಯನ ಕಿರಣಗಳು ಮೈ ಮೇಲೆ ಬೀಳೋದು. ಸೂರ್ಯನ ಕಿರಣಗಳು ಮೈ ಮೇಲೆ ಬಿದ್ದರೆ ವಿಟಮಿನ್ ಡಿ ಸಿಗುತ್ತೆ, ನಾವು ಕೂಡ ಆರೋಗ್ಯವಾಗಿರ್ಬೋದು ಅಂತ ಎಷ್ಟು ಸಲ ಹೇಳ್ತೀನಿ. ಕೇಳಿದ್ರೆ ಅಮ್ಮ ವರ್ಕ್ ಫ್ರಮ್ ಹೋಮ್ ಅಂತಾನೆ. ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ಬಿಟ್ಟು ಯಾವಾಗಲೂ 24 ಗಂಟೆ ಲ್ಯಾಪ್ಟಾಪ್ ಮುಂದೆನೇ ಕೂತ್ಕೊಳ್ಳೋದೆ. ಆಫೀಸ್ಗೆ ಹೋದ್ರೆ ತಾನೇ ಹುಡುಗಿರು ಕಾಣಿಸೋದು. ಆ ಹುಡುಗಿರು ಕಾಣಿಸಿ ಇವನಿಗೆ ಯಾವ್ದಾದ್ರು ಹುಡುಗಿ ಇಷ್ಟ ಆಗಿ ನಾವು ಕೂಡ ಮದುವೆ ಮಾಡೋದು ತಲೆಗೆ ಹಾಕ್ಕೊಳ್ಳಲ್ಲ. ಈ ವರ್ಕ್ ಫ್ರಮ್ ಹೋಮ್ ಒಂದು ಬಂದ್ಬಿಟ್ಟು ನೋಡಿ ಎಲ್ಲರೂ ಸೋಮಾರಿ ಆಗ್ಬಿಟ್ಟವ್ರು. ಯಾವಾಗ ನೋಡಿದ್ರು ಲ್ಯಾಪ್ಟಾಪ್ ಮುಂದೆ ಕುತ್ಕೊಳ್ಳೋದು ಒಂದೇ ಅವ್ರಿಗೆ ಗೊತ್ತು. ಅದು ಎಂಥದ್ದು, ಅದು ಒಂದು ಚಡ್ಡಿ ಹಾಕೊಳ್ಳೋದು, ಟಿ ಶರ್ಟ್ ಹಾಕೊಂಡು ಕುತ್ಕೊಂಡ್ಬಿಡ್ತಾರೆ. ವೀಡಿಯೋ ಕಾಲಲ್ಲೂ ಹಾಗೆ ಕೂತಿರ್ತಾರೆ ಕಣ್ರಿ. ಕೆಳಗಡೆ ಸರಿಯಾಗಿ ಬಟ್ಟೆನೇ ಹಾಕಿರಲ್ಲ, ಮೇಲ್ಗಡೆ ಮಾತ್ರ ಚೆನ್ನಾಗಿ ಹಾಕೊಂಡ್ಬಿಟ್ಟು ಹಾಯ್ ಹಲೋ ಅಂತ ಕೂತಿರ್ತಾರೆ. ನಮ್ಮ ಕಾಲದಲ್ಲಿ ಒಂದು ಸಣ್ಣ ಮೇಲ್ ಬಂದ್ಬಿಟ್ಟು ಪೋಸ್ಟ್ಮನ್ ತಂದು ಅಕ್ಕ ಮೇಲ್ ಬಂದಿದೆ ಅಂತ ಕೂಗಿದ್ರೆ ನಾವು ಸೀರೆ ಉಟ್ಕೊಂಡು ಹೋಗಿ ಅದನ್ನು ತಗೊಂಡ್ಬರ್ತಿದ್ವಿ. ಚೆನ್ನಾಗಿ ರೆಡಿ ಆಗಿರ್ತಿದ್ವಿ ಯಾವಾಗಲೂ. ಇವು ನೋಡಿದ್ರೆ ಯಾವಾಗಲೂ ಒಳ್ಳೆ ದೆವ್ವಗಳು ಕೂತಿರಂಗೆ ಲ್ಯಾಪ್ಟಾಪ್ ಮುಂದೆನೇ ಕೂತಿರ್ತವೆ. ಅದು ನಿಜವೇ ಬಿಡಿ. ಏನಾದ್ರು ಕೇಳಿದ್ರೆ ಬೇಸಿಗೆ ಕಾಲ ಸಮ್ಮರು ಅಂತ ನಮಗೆ ಇದು ಮಾಡ್ತಾರೆ. ಸಮ್ಮರ್ ಆದ್ರೇನ್ರಿ, ನಾವೆಲ್ಲ ಸೀರೆ ಉಟ್ಕೊಂಡು ಅದು ಎಂಥ ಕಾಟನ್ ಸೀರೆ ಉಟ್ಕೊತಿದ್ವಿ, ಮತ್ತು ನಿಂಬೆಹಣ್ಣಿನ ಜ್ಯೂಸ್ ಕುಡಿತಿದ್ವಿ. ಹೀಗೆಲ್ಲ ಮಾಡ್ಕೊಂಡು ದೇಹನ ತಂಪು ಮಾಡ್ಕೊತಿದ್ವಿ. ಇವು ನೋಡಿದ್ರೆ ಚಡ್ಡಿ ಟಿ ಶರ್ಟ್ ಹಾಕ್ಕೊಂಡು ಸಮ್ಮರ್ಗೆ ತಂಪು ಮಾಡ್ಕೊತಾವಂತೆ. ಅಯ್ಯೋ, ಈ ಕಾಲದಲ್ಲಿ ನಮ್ಮ ಥರ ಇರೋ ಜನ ಇಲ್ಲ ಬಿಡಿ. ಅದೇನೋ ನನ್ನ ಮಗ ಹೇಳ್ತಾನೆ, ಅಮ್ಮ ಅದೇನದು ಪ್ಲಾಸ್ಟಿಕ್ ಬ್ಯಾಗ್ ಯಾವಾಗಲೂ ಅದನ್ನೇ ತಗೊಂಡು ಹೋಗ್ತೀಯಲ್ಲ, ನಾವು ಎಕೋ ಫ್ರೆಂಡ್ಲಿ ಆಗಿರಬೇಕು, ನಮ್ಮ ಪರಿಸರಕ್ಕೆ ಹಾನಿ ಮಾಡಬಾರ್ದು ಅಂತ ಹೇಳ್ತಾನೆ. ಅದಕ್ಕೆ ನಾನು ಸರಿಯಾಗಿ ಉತ್ತರ ಕೊಟ್ಟಿದ್ದೀನಿ. ಪರಿಸರನ ನಾನು ಉಳಿಸ್ತಾ ಇದ್ದೀನಿ. ಒಂದೇ ಪ್ಲಾಸ್ಟಿಕ್ ಬ್ಯಾಗ್ನ 20 ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ. ನಿನ್ನ ಥರ ಒಂದು ಕವರ್ ತೊಗೊಂಡ್ಬಿಟ್ಟು ಹೋಗಿ ಅಲ್ಲಿ ಬಿಸಾಕಲ್ಲ ಪ್ರತಿ ಸಲ ಹೊರಗಡೆ ಹೋದಾಗಲೂ. ನನಗೆ ನಿನಗಿಂತ ಚೆನ್ನಾಗಿ ಪರಿಸರದ ಬಗ್ಗೆ ಕಾಳಜಿ ಇದೆ ಅಂತ ಸರಿಯಾಗಿ ಉತ್ತರ ಕೊಟ್ಟಿದ್ದೀನಿ ನೋಡಿ. ಅದಲ್ಲದೆ ಬಂದ್ಬಿಟ್ಟು ಅಮ್ಮ ಟೀ ಕುಡಿಬೇಡ, ಅದು ಪರಿಸರಕ್ಕೆ ಹಾನಿ ಆಗುತ್ತೆ, ಆಮೇಲೆ ನಿನ್ನ ದೇಹಕ್ಕೂ ಹಾನಿ ಅಂತ ಹೇಳ್ತಾನೆ. ಅದಕ್ಕೆ ಅಲ್ಲೇ ಗೆರೆ ಹೇಳ್ದು, ಮಗನೇ ಇನ್ನೊಂದ್ಸಲ ನನ್ನ ಟೀ ತಂಟೆಗೆ ಬಂದರೆ ನೋಡು ಅಂತ ಹೇಳಿ ಬಾಯಿ ಮುಚ್ಚಿದ್ದೀನಿ. ಹಂಗೇನಾದರೂ ಟೀ ಸುದ್ದಿ ಬರಬೇಕಲ್ಲ ಅವನು. ಮತ್ತೆ ನಾವು ಕುಡಿಯೋ ಟೀನು ಕುಡಿಬೇಡಿ ಅಂತಂದರೆ ನಾವೆಲ್ಲ ಇಷ್ಟು ವರ್ಷ ಟೀ ಕುಡ್ಕೊಂಡೇ ಬೆಳೆದಿಲ್ವಾ? ಕಾಫಿ ಕುಡಿತಿದ್ವಿ, ಟೀ ಕುಡಿತಿದ್ವಿ, ಹಾಲು ಕುಡಿತಿದ್ವಿ. ಈಗೇನೋ ಬೋರ್ನ್ವಿಟಾ ಗ್ರೀನ್ ಟೀ ಹಾಗೆ ಹಿಂಗೆ ಅಂದ್ಕೊಂಡು ಇವ್ರ ದೇಹನ ಇವರೇ ಹಾಳು ಮಾಡ್ಕೊತಿರೋದು. ಮತ್ತೇನಾದರೂ ಅವ್ರೇನಾದರೂ ಟೀ ಬಗ್ಗೆ ಕುಡಿಬೇಡ ಅಂತ ಅಂದರೆ ನನಗೆ ಹೇಳ್ರಿ, ನಾನೊಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿಬಿಡ್ತೀನಿ, ಸೇವ್ ದ ಚಾಯ್ ಅಂತ. ಆ ಗ್ರೂಪ್ನ ಕಮಿಟಿ ಮೆಂಬರ್ ನಾನೇ ಆಗ್ತೀನಿ, ಅದಕ್ಕೆ ಅಡ್ಮಿನ್ನು ನಾನೇ. ಸರಿಯಾಗಿ ಹೇಳಿದ್ರಿ ನೋಡಿ. ಇನ್ಮೇಲೆ ಹೀಗೆ ಮಾಡಬೇಕು. ಆ ಗ್ರೂಪಲ್ಲಿ ನಾನು ಮೆಂಬರ್ ಆಗ್ತೀನಿ. ಅದರಲ್ಲಿ ನಾವು ಚಾಯ್ನ ಸೇವ್ ಮಾಡಬೇಕು. ಹಾಗೆ ನಾವು ಉಟ್ಕೊಳ್ಳೋಂಥ ಸೀರೆಗಳನ್ನ, ಮತ್ತು ಫ್ಯೂಚರಲ್ಲಿ ಈ ಹಳ್ಳಿ ಮರದ ಕೆಳಗಡೆ ಕುತ್ಕೊಂಡು ಹರಟೆ ಹೊಡೆಯೋದನ್ನು ಸೇವ್ ಮಾಡಬೇಕಾಗಿದೆ ಜನಕ್ಕೆ.
ಈಗ ಕುತ್ಕೊಂಡ್ಬಿಟ್ಟು ಅದೇನೋ ಚಾಟ್ GPT ಆ ರೋಬೋಟ್ಗಳ ಮಧ್ಯೆ ಎಲ್ಲ ಮಾತಾಡ್ತಿರಲ್ಲ, ಅದ್ರ ಬದಲು ಹಳ್ಳಿ ಕಟ್ಟೆ ಕೆಳಗಡೆ ಕುತ್ಕೊಂಡು ಮಾತಾಡಬೇಕು. ಅಂಥದ್ದನ್ನ ನಾವು ಸೇವ್ ಮಾಡಬೇಕು, ಅದನ್ನ ಆಂದೋಲನ ಮಾಡೇ ಮಾಡೋಣ. ಸರಿ ಸರಿ, ಈಗ ಹೊತ್ತು ಮುಳುಗ್ತಾ ಇದೆ, ಮಳೆ ಬೇರೆ ಬರೋ ಸಮಯ ಆಗಿದೆ. ನಾವು ಅದಕ್ಕೆ ಮುಂಚೆ ಮನೆ ಸೇರಿಕೊಂಡು ರುಚಿ ರುಚಿಯಾಗಿ ಟೀ ಮಾಡ್ಕೊಂಡು ಕುಡಿಯೋಣ. ಅದು ಯಾವನ್ ಬಂದು ಟೀ ಕುಡಿಬೇಡ ಅಂತ ಹೇಳ್ತಾನೆ ನೋಡೋಣ. ಸರಿ ಸರಿ, ನಡೀರಿ ನಡೀರಿ. ನಾವು ಮಾಡಿದ್ದು ತಮಾಷೆಗಾಗಿ. ಈ ತಮಾಷೆಯ ಮಾತುಕತೆ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆದಲ್ಲಿ ನೀವು ಕೂಡ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಹಾಗೆ ಒಂದು ಕಪ್ ಟೀ ಮಾಡ್ಕೊಂಡು ಕುಡಿಯೋದನ್ನು ಮರಿಬೇಡಿ. ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಲೇಬೇಡಿ. ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಟಾಟಾ, ಬಾಯ್ ಬಾಯ್.